ಗೈಸ್, ನಾನು ಹೇಳಿಕೊಟ್ಟಿರುವ ಈ ದಂತಕತೆ ಎಷ್ಟು ಹಳೇದನ್ನೋದನ್ನ ಈ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಈ ದಂತಕತೆ ಅಂದರೆ ಅರ್ಬನ್ ಲೆಜೆಂಡು ಎಷ್ಟು ಟ್ರಾಜಿಕ್ ಅಂದರೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತೆ. ಒಂದು ಸಣ್ಣ ಗ್ರಾಮ, ಒಂದು ಸಣ್ಣ ಮನೆಯಲ್ಲಿ ತಂದೆ ತಾಯಿ ಅಗಲಿದ ನಂತರ 7 ಜನ ಅಣ್ಣಂದಿರು ಮತ್ತು 1 ತಂಗಿ ಮನೇಲಿ ವಾಸವಿರ್ತಾರೆ. ಆ ಕಾಲದಲ್ಲಿ ಯಾವ ಥರ ಅಂದರೆ ಮನೇಲಿರುವ ಗಂಡಸರು ಈಚೆ ಹೋಗಿ ಶಿಕಾರಿ ಇಲ್ವಾ ಉಳುಮೆ ಮಾಡಿಕೊಂಡು ಮನೆಗೆ ಬರ್ತಾಯಿದ್ರು. ಮನೆಯಲ್ಲಿದ್ದ ಹೆಣ್ಮಕ್ಳು ಗಂಡಸರಿಗೆ ಬೇಕಾಗಿರುವ ಊಟ ಉಪಚಾರ ಮತ್ತು ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ದ ಕಾಲ ಅದು. ಆದರೆ ಹೋಗ್ತಾ ಹೋಗ್ತಾ ಆ ಕೊನೆ ತಂಗಿ, 7 ಜನಕ್ಕೆ ಇದ್ದ ಕೊನೆ ತಂಗಿ ಮಾಡಿದ ಒಂದು ಸಣ್ಣ ಮಿಸ್ಟೇಕಿಂದ ಆ 7 ಜನ ಅಣ್ಣಂದಿರು ಅವಳ ಮಾಂಸನೇ ತಿನ್ನಕ್ಕೆ ಮುಂದಾಗ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆಗಿನ ಕಾಲದಲ್ಲಿ ಗಂಡಸರು ಈಚೆ ಹೋಗಿ ಶಿಕಾರಿ ಇಲ್ವಾ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರು. ಹೆಣ್ಮಕ್ಳು ಮನೇಲಿರುವ ಊಟ ಉಪಚಾರ ಮತ್ತು ಮನೇನ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಇದೇ ಥರ 7 ಜನಕ್ಕೆ ಇದ್ದ ಒಂದೇ ಒಂದು ತಂಗಿ ಮನೆ ನಿಭಾಯಿಸ್ಕೊಂಡು ಊಟ ಉಪಚಾರಗಳನ್ನ ನೋಡಿಕೊಂಡು ಜೀವನ ಸಾಗಿಸ್ತಿರ್ತಾರೆ. ಒಂದು ದಿನ ಎಲ್ಲ ಅಣ್ಣಂದಿರು ಶಿಕಾರಿಗೆ ಹೋದಾಗ ರೆಗ್ಯುಲರ್ ಆಗಿ ಊಟ ಉಪಚಾರನ ಮಾಡೋಕ್ಕೆ ಅಂತ ತಂಗಿ ಮುಂದಾಗ್ತಾಳೆ. ಇವಳು ಊಟನ ಮಾಡಬೇಕು ಅಂತ ತರಕಾರಿನ ಕಟ್ ಮಾಡ್ಬೇಕಂದ್ರೆ ಅಂದರೆ ಹೆಚ್ಚಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಅವಳು ಬೆರಳು ಕಟ್ಟಾಗ್ಬಿಡುತ್ತೆ. ಸೊ ಆಗಿನ ಕಾಲದಲ್ಲಿ ಹೆಂಗಿತ್ತಂದರೆ ಏನೇ ಮಾಡಿದ್ರೂ ತುಂಬ ಶಿಸ್ತಿಂದ ಮಾಡಬೇಕಾಗಿತ್ತು. ಈ ಏನಾದರೂ ಅವಳ ಕೈಯಿಂದ ಬಂದಿರುವ ರಕ್ತ ಗೋಡೆಗೆ ಒರೆಸಿ ಇಲ್ಲ ಅಥವಾ ಯಾವುದಾದ್ರೂ ಬಟ್ಟೆಗೆ ಒರೆಸಿ ಆ ಅಣ್ಣಂದಿರು ನೋಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾಳೆ, ಹಚ್ಚಿರುವ ತರಕಾರಿಯ ಪಾತ್ರೆಯಲ್ಲೇ ಅವಳ ರಕ್ತನ ತೊಳೆದು ಬಿಡ್ತಾಳೆ. ತೊಳೆದ್ಬಿಟ್ಟು ಆದಮೇಲೆ ಅಡುಗೆ ಎಲ್ಲ ಮಾಡಿ ಮುಗಿಸ್ತಾಳೆ. ಅವ್ರ ಅಣ್ಣಂದಿರು ಶಿಕಾರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನಾರ್ಮಲ್ ಆಗಿ ಊಟನ ಬಡಿಸ್ತಾಳೆ. ಊಟ ಎಲ್ಲ ತಿಂದಾದ್ಮೇಲೆ ಅಣ್ಣಂದಿರಿಗೆ ಒಂಥರ ಆವತ್ತಿನ ಊಟ ತುಂಬ ರುಚಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಯಾವತ್ತೂ ಇಲ್ಲದೆ ಇರೋ ಊಟ ಇವತ್ತು ಇಷ್ಟೊಂದು ರುಚಿಯಾಗಿದೆ ಅಂದ್ಬಿಟ್ಟು ತಂಗಿ ಹತ್ರ ಮೊದಲನೇ ಅಣ್ಣ ಕೇಳ್ತಾನೆ, ಏನಮ್ಮ ಯಾವತ್ತೂ ಇಲ್ಲದೆ ಇರೋ ಊಟ ಇವತ್ತು ಇಷ್ಟೊಂದು ರುಚಿಯಾಗಿತ್ತು, ಏನು ಹಾಕಿ ಮಾಡಿದೆ ಅಂತ ಕೇಳಿದಾಗ, ಏನೂ ಇಲ್ಲ ಅಣ್ಣ, ನಾರ್ಮಲಾಗಿ ಹೆಂಗೆ ಮಾಡ್ತೀನಿ ಅದೇ ಥರ ಮಾಡಿದೆ ಅಂತ ತಂಗಿ ಉತ್ತರ ಕೊಡ್ತಾಳೆ. ಆದರೆ ನೆಕ್ಸ್ಟ್ ಡೇ ತಿರ್ಗಾ ಅವ್ರು ಬಂದು ಊಟ ಮಾಡಿದಾಗ ಆ ರುಚಿ ಸಿಗಲ್ಲ. ಅದೇ ಊಟನ ಬಡಿಸಿದಾಗ್ಲೂ ಆ ಥರ ಸಿಗಲ್ಲ. ಒಂದು 2-3 ದಿನ ಅವ್ರು ಊಟ ಮಾಡಿದ್ರೇನು ಅವರು ಇವಳ ರಕ್ತನ ತೊಳ್ದು ಮಾಡಿದ ಊಟ ಥರ ಟೇಸ್ಟ್ ಬರೋದೇ ಇಲ್ಲ. ಫೈನಲ್ ಆಗಿ ದೊಡ್ಡಣ್ಣ ಕೇಳ್ತಾರೆ, ಅಮ್ಮ ಅವತ್ತು ಮಾಡಿದ ಥರ ಊಟ ಯಾವತ್ತೂ ಬಂದಿಲ್ಲ, 3 ದಿನದಿಂದ ತಿಂತಾ ಇದ್ದೀವಿ, ಆ ಥರದ್ದು ಏನು ಹಾಕಿ ಮಾಡಿದೆ ಅಂತ ಹೇಳು ಅಂದಾಗ ಸೊ ಇವಳ ತಂಗಿಗೆ ಸುಳ್ಳು ಹೇಳೋಕ್ಕಾಗದೆ ಅವಳು ಓಪನ್ ಆಗಿ ಹೇಳ್ಬಿಡ್ತಾಳೆ, ಅಣ್ಣ ನಾನು ಅವತ್ತು ಹಿಂಗೆ ಹಚ್ಬೇಕಾದ್ರೆ ನನ್ನ ಕೈ ಕಟ್ಟಾಯಿತು, ಅದಕ್ಕೆ ಆ ರಕ್ತನ ಅದರಲ್ಲೇ ತೊಳೆದುಬಿಟ್ಟೆ, ಸೊ ಅದರಿಂದ ಆಗಿರ್ಬೋದು ಅಂತ ಒಂದು ಮಾತು ಹೇಳ್ಬಿಡ್ತಾಳೆ. ಸೊ ಇದನ್ನು ಕೇಳಿಸ್ಕೊಂಡಿದ್ದ ಅವರ ದೊಡ್ಡಣ್ಣ, ಅಂದರೆ 7 ಜನದಲ್ಲಿದ್ದ ದೊಡ್ಡಣ್ಣ ಈಚೆ ಹೋಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಮಿಕ್ಕಿದ 6 ಜನ, ಅವನ್ನ ಸೇರಿಸಿ 7 ಜನ, ಮಿಕ್ಕಿದ 6 ಜನ ತಮ್ಮಂದಿರನ್ನ ಕರೀತಾನೆ. ಕರೆದುಬಿಟ್ಟು ಈ ಥರ ಊಟ ರುಚಿಯಾಗಿದ್ದಕ್ಕೆ ರೀಸನ್ನು ಏನು ಅಂತ ತಿಳಿಸ್ತಾನೆ. ಸೊ ಅವತ್ತು ತಿಂದಿದ್ದು ಎಲ್ಲ ಅಣ್ಣ ತಮ್ಮಂದಿರಿಗೂ ಊಟ ತುಂಬ ರುಚಿಯಾಗಿ ಅನಿಸಿರುತ್ತೆ. ಸೊ ಎಲ್ಲರೂ ಒಂಥರ ಖುಷಿ ಬೀಳ್ತಾರೆ, ಏನು ಈ ಥರ ಹಿಂಗಿದೆ ಅಂದ್ಬಿಟ್ಟು. ಬಟ್ ಅವ್ರ ದೊಡ್ಡಣ್ಣಂಗೆ ಇದ್ದಿದ್ದ ಥಾಟೇ ಬೇರೆ. ಅವ್ರ ದೊಡ್ಡಣ್ಣ ಅಲ್ಲಿರೋ ಅಣ್ಣ ತಮ್ಮಂದಿರ ಜೊತೆ ಏನಂತ ಹೇಳ್ತಾರಂದರೆ, ಅವಳು ರಕ್ತನೇ ಇಷ್ಟು ರುಚಿಯಾಗಿದೆ ಅಂದರೆ ಅವಳು ಮಾಂಸ ಇನ್ನೆಷ್ಟು ರುಚಿಯಾಗಿರ್ಬೋದು ಅಂತ ಆ ತಮ್ಮಂದಿರಿಗೆ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಿದ್ದ ಅವ್ರ ತಮ್ಮಂದಿರು ಸಡನ್ನಾಗಿ ಅವರು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಂದು ರಕ್ತ ಮಿಕ್ಸ್ ಆಗಿರೋ ಊಟನೇ ಎಷ್ಟು ರುಚಿಯಾಗಿದೆ ಅಂದರೆ ಅವಳ ಮಾಂಸ ಇನ್ನೆಷ್ಟು ರುಚಿಯಾಗಿರಲ್ಲ ಅಂದ್ಬಿಟ್ಟು. ಸೊ ಎಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಂತ ಅವಳ ತಂಗಿನ ಸಾಯಿಸ್ಬಿಟ್ಟು ಅವಳ ಮಾಂಸನ ತಿನ್ನಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಈ ನಿರ್ಧಾರಕ್ಕೆ ಬಂದಮೇಲೆ ಎಲ್ಲರ ಹತ್ರ ಚರ್ಚೆ ಮಾಡಬೇಕಾದ್ರೆ ಅವ್ರ ತಂಗಿ ಅಲ್ಲೇ ಪಕ್ಕದಲ್ಲಿರೋ ಗೋಡೆಯಿಂದ ಎಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಸೊ ಅವಳಿಗೆ ಎಷ್ಟು ಬೇಜಾರಾಗೋಗುತ್ತಂದರೆ, ಇಷ್ಟು ದಿನ ಊಟ ಉಪಚಾರ ಮಾಡಿ ಹಾಕಿದ್ದೀನಿ, ಆದರೆ ನಮ್ಮ ಅಣ್ಣಂದಿರು ನನ್ನನ್ನೇ ಸಾಯಿಸಿ ನನ್ನ ಮಾಂಸ ತಿನ್ನಬೇಕು ಅಂತ ಮುಂದಾಗಿದ್ದಾರೆ ಅಂದ್ಬಿಟ್ಟು ಅವಳು ತುಂಬ ಬೇಜಾರು ಬೀಳ್ತಾಳೆ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಎಲ್ಲರೂ ಪ್ಲ್ಯಾನ್ ಮಾಡಿ ತಂಗಿನ ಬೇಟೆ ಆಡಬೇಕು, ನೀನು ಬಾ ನಮಗೆ ಹೆಲ್ಪ್ ಮಾಡು ಅಂತ ಕರ್ಕೊಂಡೋಗಿ ಕಾಡಲ್ಲಿ ಅವಳನ್ನ ಸಾಯಿಸಿ ಅವಳ ಮಾಂಸ ತಿನ್ನೋ ಪ್ಲ್ಯಾನ್ ಮಾಡ್ತಾರೆ. ಸೊ ಅದರಿಂದ ಏನು ಮಾಡ್ತಾಳೆ, ಅವ್ರ ತಂಗಿನ ಬಾ ಶಿಕಾರಿಗೆ ಹೋಗೋಣ, ನಮ್ಗೆ ಇವತ್ತು ಸ್ವಲ್ಪ ತುಂಬ ಹೆಲ್ಪ್ ಬೇಕಾಗಿದೆ, ನೀನು ಹೆಲ್ಪಿಗೆ ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅವಳಿಗೆ ವಿಷಯ ಗೊತ್ತಿದ್ರೇನೋ ಅವ್ರ ಅಣ್ಣಂದಿರ ಜೊತೆ ಹೋಗ್ತಾಳೆ. ಸೊ ಕಾಡಿಗೆ ಹೋದ್ಮೇಲೆ
ಅವ್ರ ತಂಗಿಗೆ ಏನು ಹೇಳ್ತಾರೆ ಅಂದರೆ, ನೀನು ಮರ ಹತ್ಬಿಡು, ಯಾಕಂದರೆ ಯಾವುದಾದ್ರು ಪ್ರಾಣಿಗಳು ಬಂದರೆ ನಿನ್ನ ಕಾಪಾಡೋಕ್ಕಾಗಲ್ಲ, ನೀನು ಮರ ಹತ್ತು ನಿಂತ್ಕೋ, ನಾವು ಶಿಕಾರಿ ಮಾಡ್ಕೊಂಬರ್ತೀವಿ, ಆಮೇಲೆ ನೀನು ಹೆಲ್ಪ್ ಮಾಡುವಂತೆ ಅಂತ ಹೇಳ್ತಾರೆ. ಇವಳಿಗೆ ಗೊತ್ತಿದ್ರೇನು, ಇವಳು ಸತ್ತೋಗ್ತಾಳೆ ಅಂತ ಗೊತ್ತಿದ್ರೇನು ಆ ಮರ ಹತ್ತಿ ಕುತ್ಕೋತಾಳೆ. ಸೊ ಈ 7 ಜನ ಅಣ್ಣಂದಿರು ಆ ಮರದಿಂದ ಒಂದು ಸ್ವಲ್ಪ ಎತ್ತರಕ್ಕೆ, ಅಂದರೆ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಅವಳನ್ನ ಸಾಯಿಸೋದಕ್ಕೆ ಅಂತ ರೆಡಿ ಆಗ್ತಾರೆ. ಸಾಯಿಸೋದಕ್ಕೆ ಅಂತ ರೆಡಿ ಆದವರು ಅವ್ರ ಹತ್ರ ಇದ್ದಿದ್ದ ಬಿಲ್ಲು ಬಾಣನ ಅವರ ಮೊದಲನೇ ಅಣ್ಣ ಗುರಿ ಇಟ್ಟು ಅವ್ರ ತಂಗಿ ಕಡೆ ಬಿಡ್ತಾನೆ. ಆದರೆ ಅದು ಮಿಸ್ ಆಗತ್ತೆ. ಆವಾಗ ತಂಗಿ ಒಂದು ಹಾಡು ಹೇಳ್ತಾಳೆ, ಬಿಂದು ಬಿಂದು ದಾದ ಛಾತಿ ತಹಿಕ್ ತಹಿಕ್, ಅರ್ಥಾತ್ ನನ್ನ ಸಾಯಿಸ್ಬೇಕಂದ್ರೆ ನನ್ನ ಎದೆಗೆ ಹೊಡೆದು ಸಾಯಿಸ್ರಿ, ಬೇರೆ ಕಡೆ ಏನಕ್ಕೆ ಬಾಣನ ಬಿಡ್ತಾ ಇದ್ದೀರಾ ಅಂತ ಒಂದು ಹಾಡನ್ನ ಹಾಡ್ತಾಳೆ. ಸೊ ಅವ್ರ ಅಣ್ಣ ಎಷ್ಟೇ ಟ್ರೈ ಮಾಡಿದ್ರೇನು ಮೊದಲನೇ ಅಣ್ಣ ಆ ಬಿಲ್ಲು ಬಾಣದಿಂದ ಅವಳ ಎದೆಗೆ ಹೊಡಿಯೋಕ್ಕಾಗಲ್ಲ. ಸೊ ಇದೇ ಥರ ಅವಳ 2ನೇ ಅಣ್ಣ, 3ನೇ ಅಣ್ಣ, 4ನೇ ಅಣ್ಣ, 5ನೇ ಅಣ್ಣ, 6ನೇ ಅಣ್ಣ ಅಷ್ಟು ಜನ ಬಿಲ್ಲು ಬಾಣನ ಬಿಟ್ಟಾಗ ಅವಳ ಎದೆಗೆ ಭಾಗ ಮುಟ್ಟಕ್ಕೆ ಹೋಗಲ್ಲ. ಅವಳ ತಂಗಿಗೆ ಅವಳು ಸಾಯ್ತೀನಿ ಅಂತ ಗೊತ್ತಿದ್ರೇನು ಅಲ್ಲೇ ಕೂತಿರ್ತಾಳೆ. ಬಾಣಗಳು ಬಂದು ಬೀಳ್ಬೇಕಾದ್ರೇನು ಕದಲಲ್ಲ. ಕೊನೆಯದಾಗೆ ಅವ್ರ 7ನೇ ತಮ್ಮನಿಗೆ ದೊಡ್ಡಣ್ಣ ಹೇಳ್ತಾನೆ, ನೀನು ಬಾಣ ಬಿಡು, ಅವಳನ್ನ ಸಾಯಿಸ್ಬೇಕು ಅಂತ. ಬಟ್ ಅವ್ರ ತಮ್ಮ ಅಂದರೆ ಕೊನೆ ತಮ್ಮ ಹೆಸಿಟೇಟ್ ಮಾಡ್ತಾನೆ, ಅಂದರೆ ನಾನು ಮಾಡಲ್ಲ, ಈ ಕೆಲಸ ನಾನು ಮಾಡಲ್ಲ ಅಂತ. ಬಟ್ ಅವ್ರ ಅಣ್ಣ ಏನು ಮಾಡ್ತಾನೆ, ತುಂಬ ಕೋಪಕ್ಕೆ ಹೋಗ್ಬಿಟ್ಟು, ನೀನು ಮಾಡಿಲ್ಲ ಅಂದರೆ ನಿನ್ನನ್ನು ಸಾಯಿಸ್ಬಿಡ್ತೀವಿ ಅಂತ ಹೇಳಿದಾಗ ಅವ್ರ ಕೊನೆ ತಮ್ಮ ಯಾವುದೇ ಆಪ್ಷನ್ಸ್ ಇಲ್ಲದೆ ಒಪ್ಕೋತಾನೆ. ಅವ್ರ ತಮ್ಮ ಎಷ್ಟು ಪ್ರೀತಿ ಮಾಡಿದ ಅಂದರೆ ಅವ್ನು ಬಾಣ ಬಿಡಬೇಕಾದ್ರೆ ಅವ್ನ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಯಾಕಂದರೆ ಅಷ್ಟು ದಿನ ಊಟ ಮಾಡಿದ್ದು ಮಿಕ್ಕಿದ 6 ಜನಕ್ಕಿಲ್ಲ ಅಂದ್ರೂ 7ನೇ ತಮ್ಮನಿಗಿರುತ್ತೆ. ಸೊ ಅವನು ಏಮ್ ತಗೊಂಡು ಅಂದರೆ ಗುರಿ ಇಟ್ಬಿಟ್ಟು ಹೊಡಿತಾನೆ. ಇವನು ಬಿಟ್ಟಿದ್ದ ಬಾಣ ಅವ್ರ ತಂಗಿ ಎದೆ ಭಾಗಕ್ಕೆ ಬೀಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಅಲ್ಲೇ ಸತ್ತೋಗ್ತಾಳೆ. ಅವಳು ಸತ್ತೋಗಿರೋದು ಕನ್ಫರ್ಮ್ ಮಾಡಿಕೊಂಡು ಅಷ್ಟು ಅಣ್ಣಂದಿರು ಅಲ್ಲಿ ಬರ್ತಾರೆ. ಬಂದಮೇಲೆ ಅವಳ ಮಾಂಸನ ಪೀಸಾಗಿ ಕಟ್ ಮಾಡ್ತಾರೆ. ಪೀಸಾಗಿ ಕಟ್ ಮಾಡಿಬಿಟ್ಟು ಆ 7ನೇ ತಮ್ಮಂಗೆ ಇನ್ನೊಂದು ಕೆಲಸ ಒಪ್ಪಿಸ್ತಾರೆ. ಇವಳು ಮಾಂಸನ ಸುಡಬೇಕು, ನೀನು ಕಾಡು ಒಳಗಡೆ ಹೋಗ್ಬಿಟ್ಟು ಮರನ ಹೊಡೆದು ಸೌದೆನ ತಗೊಂಬ ಅಂತ ಹೇಳ್ತಾರೆ. ಏನೂ ಆಕ್ಷೇಪಣೆ ಇಲ್ಲದೆ ಕಾಡು ಒಳಗಡೆ ಹೋಗ್ಬಿಟ್ಟು ಮರನ ಹೊಡೆದು ಸೌದೆ ಮಾಡ್ತಾನೆ. ಬಟ್ ಆ ಸೌದೆನ ಕಟ್ಟಬೇಕಾದ್ರೆ ಇವನ ಹತ್ರ ಇದ್ದಿದ್ದ ದಾರ ಸಾಕಾಗಲ್ಲ. ಸೊ ಅಲ್ಲೇ ಹೋಗ್ತಾ ಇದ್ದಿದ್ದು ಒಂದು ನಾಗರ ಹಾವು ತಾನು ಸೌದೆನ ಹೊಡೆದು ಕಟ್ಟಬೇಕಾದ್ರೆ ಅಳ್ತಾ ಇರ್ತಾನೆ. ಅದನ್ನು ನೋಡ್ಬಿಟ್ಟು ಆ ಹಾವು ಅವನ್ನ ಕೇಳುತ್ತೆ, ಏನಕ್ಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವನು ಎಲ್ಲ ಸ್ಟೋರೀಸ್ನೂ ಹೇಳ್ತಾನೆ, ಎಲ್ಲ ಕಥೆನೂ ಹೇಳ್ತಾನೆ, ಏನಾಯಿತು ಹೆಂಗೆ ಅಂತ. ಆವಾಗ ಆ ಹಾವು ಹೇಳುತ್ತೆ, ಈ ಸೌದೆನ ನೀನು ತೊಗೊಂಡೋಗಿಲ್ಲ ಅಂದರೆ ನಿಮ್ಮ ಅಣ್ಣಂದಿರು ನಿನ್ನನ್ನು ಸಾಯಿಸ್ಬಿಡ್ತಾರೆ. ನೀನು ತೊಗೊಂಡೋಗ್ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ಈ ಪರ್ಟಿಕ್ಯುಲರ್ ಸೌದೆಗೆ, ಈ ಸೌದೆಗಳನ್ನ ಎಲ್ಲದಕ್ಕೂ ನಾನು ಸುತ್ಕೊಂಡು ಹಿಡ್ಕೋತೀನಿ. ನೀನು ತಲೆ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಮಡಗು, ನೀನು ಮಡಗಿದ ತಕ್ಷಣ ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ಹಾವು ಆ ಸೌದೆಗಳನ್ನೆಲ್ಲ ಸುತ್ತಿ ಅವನ ತಲೆ ಮೇಲೆ ಹಿಡ್ಕೊಂಡು ಅಲ್ಲಿ ಹೋಗ್ತಾನೆ. ಹೋಗಿ ಮಡಗ್ತಾನೆ. ಮಡಗಿದ ತಕ್ಷಣ ಹಾವು ಹೋಗ್ಬಿಡುತ್ತೆ. ಬಟ್ ಅಲ್ಲಿ ಇರುವ ಅಷ್ಟು ಅಣ್ಣಂದಿರಿಗೆ ಶಾಕ್ ಆಗೋಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಸೌದೆಗಳನ್ನ ಹೆಂಗೆ ಒಬ್ಬನೇ ತಂದ ಅನ್ನೋದು ಫುಲ್ಲು ಶಾಕ್ ಆಗ್ತಾರೆ. ದೆನ್ ಅವಳ ಮಾಂಸನ ಸುಡ್ತಾ ಇರ್ತಾರೆ. ಸುಡಬೇಕಾದ್ರೆ ಅವ್ರು ಹೇಳ್ತಾರೆ, ಈ ಮಾಂಸನ ಸುಡಬೇಕಂದ್ರೆ ನೀರು ಬೇಕು, ಹೋಗಿ ನೀರು ತಗೊಂಬ ಅಂದ್ಬಿಟ್ಟು ಹೋಗಿ ನೀರು ತರಕ್ಕೆ ಹೋಗ್ತಾನೆ. ಅಲ್ಲೋದಾಗ ಆ ಬಾವಿ ಹತ್ರ ನೀರು ತುಂಬಿಸ್ಬೇಕಾದ್ರೆ, ಅಂದರೆ 6 ಚೊಂಬುಗಳನ್ನ ಕೊಟ್ಟಿರ್ತಾರೆ, 6 ಚೊಂಬಲ್ಲಿ ನೀನು ನೀರು ತರಬೇಕು ಅಂದ್ಬಿಟ್ಟು ಆ 6 ಚೊಂಬಲ್ಲಿ ನೀರು ತುಂಬಿಸ್ಬೇಕಾದ್ರೆ ಹತ್ಕೊಂಡೇ ತುಂಬಿಸ್ತಾ ಇರಬೇಕಾದ್ರೆ ಆ ಬಾವಿಲಿ ಇದ್ದಿದ್ದು ಜಲಪ್ರಾಣಿಗಳು ಅಂದರೆ ಮೀನು, ಕಪ್ಪೆ ಇವಾಗಳೆಲ್ಲ ನೋಡ್ಬಿಟ್ಟು ತಿರ್ಗಾ ಕೇಳ್ತವೆ, ಏನಕ್ಕೆ ನೀನು ಅಳ್ತಾ ಇದೆಯಾ ಅಂತ. ಅವಾಗ ಅವನು ತಿರ್ಗಾ ಅವ್ರ ಹತ್ರ ಸ್ಟೋರಿ ಹೇಳ್ತಾನೆ, ನನ್ನ ಸ್ವಂತ ತಂಗಿಯ ಮಾಂಸನ ನಾನು ಹೆಂಗೆ ತಿನ್ನೋದು ಅಂತ. ಆವಾಗ ಅಲ್ಲಿರುವ ಮೀನು ಮತ್ತು ಕಪ್ಪೆಗಳು ಅವನಿಗೆ ಒಂದು ಉಪಾಯ ಕೊಡುತ್ತೆ. ಏನಂದರೆ, ನೀನು ನೀರು ತೊಗೊಂಡೋಗಿ ಇಡು, ಅದೇ ಜೊತೆಗೆ ನಮ್ಮ ಮೀನುಗಳನ್ನ ನಂದು ತೊಗೊಂಡೋಗು. ನೀನು ಮಾಂಸ ತಿನ್ನಬೇಕಾದ್ರೆ ಮಾಂಸನ ಬೇರೆ ಕಡೆ ಇಟ್ಬಿಟ್ಟು ಆ ಮಾಂಸದ ಬದಲು ಈ ಮೀನನ್ನ ತಿನ್ನು. ನೀನು ಮೀನ ತಿಂದಂಗೂ ಆಗತ್ತೆ, ಮಾಂಸನ ತಿಂದಿರಂಗೂ ಇರುತ್ತೆ, ನಿಮ್ಮ ಅಣ್ಣಂದಿರ್ಗೆ ನೀನು ಮಾಂಸ ತಿಂದಾಗೂ ಅನಿಸುತ್ತೆ ಅಂದ್ಬಿಟ್ಟು ಒಂದು ಉಪಾಯ ಕೊಡ್ತಾರೆ. ಸೊ ಈ ಉಪಾಯದ ಮೇಲ್ಗಡೆ ಅವನು ಚೊಂಬಲ್ಲಿ ನೀರು ತೊಗೊಂಡೋಗಿ ಇಕ್ಕಿ ಜೊತೆಗೆ ಮೀನು ತೊಗೊಂಡೋಗಿ ಇಟ್ಟಿರ್ತಾನೆ. ಅಲ್ಲಿ ಎಲ್ಲರೂ ಮಾಂಸ ಸುಟ್ಬಿಟ್ಟು ಇನ್ನೇನು ತಿನ್ಬೇಕಾದ್ರೆ ಇವನು ಎಲ್ಲರ ಮುಂದೆ ತಿನ್ನೋ ಥರ ಒಂದು ಮೂಳೆನ ಎತ್ಕೋತಾನೆ, ಅದ್ರ ಜೊತೆ ಒಂದು ಮೀನು ಎತ್ಕೋತಾನೆ. ಮೀನ ತಿನ್ಬಿಟ್ಟು ಆ ಮೂಳೆನ ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳ ತೋಡಿ ಅದರಲ್ಲಿ ಮುಚ್ತಾನೆ. ಆ ಹಳ್ಳದಲ್ಲಿ ಮುಚ್ಚಿದ ಮೂಳೆ ಒಂದು ಬ್ಯಾಂಬೂ ಟ್ರೀ ಆಗಿ ಬೆಳೆಯುತ್ತೆ.
ಹೋಗ್ತಾ ಆ ಬಿದಿರು ಮರ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಇವಳು ಮಾಂಸ ತಿಂದಿದ ನಂತರ ಆ 7 ಜನ ಅಣ್ಣನ ತಮ್ಮಂದಿರು ಅವ್ರ ಮನೆಗಳಿಗೆ ಅಂತ ಹೋಗ್ತಾರೆ, ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಈ ಮರ ದೊಡ್ಡದಾಗಿ ಬೆಳೆಯುತ್ತೆ. ಈ ಮರ ದೊಡ್ಡದಾಗಿ ಬೆಳೆದಾದ್ಮೇಲೆ ಒಂದಿನ ಒಬ್ಬ ಜೋಗಿ ಅಂದರೆ ಒಬ್ಬ ಸನ್ಯಾಸಿ ಥರ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವೀಟ್ ಮ್ಯೂಸಿಕ್ ಕೇಳಿಸುತ್ತೆ, ಅಂದರೆ ಸಿಹಿ ಧ್ವನಿ ಕೇಳಿಸುತ್ತೆ. ಆವಾಗ ತಿರುಗಿ ನೋಡಿದಾಗ ಆ ಬ್ಯಾಂಬೂ ಟ್ರೀ ಅವನಿಗೆ ಕಾಣಿಸುತ್ತೆ, ಅಂದರೆ ಆ ಬಿದಿರು ಮರ ಕಾಣಿಸುತ್ತೆ. ಈ ಬಿದಿರು ಮರದಿಂದನೇ ಈ ಧ್ವನಿ ಬರ್ತಿದೆ, ಅಂದರೆ ಈ ಬಿದಿರಿಂದ ನಾನು ಏನಾದರೂ ಒಂದು ಸಂಗೀತ ವಾದ್ಯ ಅಂದರೆ ಒಂದು ಕೇಂದ್ರನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಬಿದಿರು ಮರದು ಒಂದು ರಂಬೆನ ಮುರಿದು ಅದರಿಂದ ಒಂದು ಕೇಂದ್ರನ ಮಾಡ್ತಾನೆ. ಕೇಂದ್ರ ಅಂದರೆ ಸಂಗೀತ ವಾದ್ಯನ ಮಾಡ್ತಾನೆ. ಸಂಗೀತನ ವಾದ್ಯ ಮಾಡಿಬಿಟ್ಟು ಅದನ್ನ ನುಡಿಸಿದಾಗ ಇವನು ಅನ್ಕೊಂಡಿದ್ದಕ್ಕಿಂತ 10ರಷ್ಟು ಜಾಸ್ತಿ ಮ್ಯೂಸಿಕ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಂಗೀತನ ಅಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಹೋಗಿ ನುಡಿಸ್ತಾ ಇರ್ತಾನೆ. ಒಂದಿನ ಏನಾಗುತ್ತೆ, ಹಿಂಗೆ ನುಡಿಸ್ಬೇಕಾದ್ರೆ ಒಂದು ಆ 7 ಜನ ಅಣ್ಣ ತಮ್ಮಂದಿರಲ್ಲಿ ಒಂದು ಅಣ್ಣ ಕೇಳಿಸ್ಕೊತಾನೆ. ಅವ್ನು ಕೇಳಿಸ್ಕೊಂಡು ನೀನು ನಮ್ಮ ಮನೆಗೆ ಬಂದು ಈ ಸಂಗೀತನ ನುಡಿಸು ಅಂತ ಹೇಳ್ತಾನೆ. ಇವನ ಮಾತ ಕೇಳಿ ಅವ್ರ ಮನೆಗೆ ಒಳಗಡೆ ಹೋಗಿ ಆ ಸಂಗೀತ ನುಡ್ಸೋಕ್ಕಿಂತ ಮುಂಚೆ ಆ ವಾದ್ಯದಿಂದ ಒಂದು ಶಬ್ದ ಬರುತ್ತೆ, ನಾ ಬಜರೆ ಕೇಂದ್ರ. ಅರ್ಥಾತ್ ಏನಂದ್ರೆ ಈ ಪರ್ಟಿಕ್ಯುಲರ್ ಮನೆ ಒಳಗಡೆ ಈ ಸಂಗೀತ ವಾದ್ಯನ ನುಡಿಸ್ಬೇಡ ಅಂತ ಈ ಸೌಂಡ್ ಬರುತ್ತೆ. ಆದ್ರೂ ಪರವಾಗಿಲ್ಲ ಅಂತ ನುಡಿಸಿದಾಗ ಯಾವ ಥರ ಮ್ಯೂಸಿಕ್ಕು ಬರಲ್ಲ. ಇದನ್ನ ಕಂಡಿದ್ದ ಆ ಮೊದಲನೇ ಅಣ್ಣ ಆ ಪರ್ಟಿಕ್ಯುಲರ್ ಜೋಗಿನ ಒಡೆದು ಓಡಿಸ್ತಾನೆ ಈಚೆ. ಇದೇ ಥರ ನಡಿಬೇಕಾದ್ರೆ ಆ 7 ಜನ ಅಣ್ಣನ ತಮ್ಮಂದಿರಲ್ಲಿ 6 ಜನ ಮನೆ ಹತ್ರ ಹೋಗಿ ನುಡಿಸಿದಾಗ್ಲೂ ಇದೇ ಪರ್ಟಿಕ್ಯುಲರ್ ಸೌಂಡ್ ಬರುತ್ತೆ, ಶಬ್ದ ಬರುತ್ತೆ, ನಾ ಬಜರೆ ಕೇಂದ್ರ ಅಂತ. ಸೊ ಇವ್ರಿಗೆ ಏನಕ್ಕೆ ಆಗ್ತಿದೆ, ಏನಕ್ಕೆ ಈ ಥರ ಆಗ್ತಿದೆ ಅಂತ ಜೋಗಿಗೆ ಒಂದೇ ಒಂದು ಕ್ಲೂ ಇರಲ್ಲ. ಕೊನೆ ತಮ್ಮನ ಮನೆಗೆ ಹತ್ರ ಹೋಗಿದಾಗ ಆ ಪರ್ಟಿಕ್ಯುಲರ್ ವಾದ್ಯದಿಂದ ಒಂದು ಸೌಂಡ್ ಬರುತ್ತೆ. ಏನು ಅಂದರೆ ಬಜರೆ ಕೇಂದ್ರ, ಇದು ನನ್ನ ಅಣ್ಣನ ಮನೆ ಅಂತ. ಅಂದರೆ ಇಲ್ಲಿ ನೀನು ನುಡಿಸು ನಿನ್ನ ವಾದ್ಯನ, ಇದು ನನ್ನ ಅಣ್ಣನ ಮನೆ ಅಂತ ಸೌಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಜೋಗಿ ಆ ಮನೆ ಒಳಗಡೆ ಹೋಗ್ಬಿಟ್ಟು ಆ ವಾದ್ಯನ ನುಡಿಸ್ತಾನೋ ಆವಾಗ ಎಂಥ ಸ್ವೀಟ್ ಮ್ಯೂಸಿಕ್ ಬರುತ್ತೆ ಅಂದರೆ ಅಲ್ಲಿರುವ ಅವ್ರ ಅಣ್ಣ ಅಂದರೆ ಕೊನೆ ತಮ್ಮ ಇವರೆಲ್ಲರಿಗೂ ಅವನಿಗೆ ಅವ್ರ ತಂಗಿ ಜ್ಞಾಪನ ಬಂದ್ಬಿಡ್ತಾಳೆ. ಸೊ ಆ ಮ್ಯೂಸಿಕ್ಕಿಂದ ನನ್ನ ತಂಗಿ ಜ್ಞಾಪನ ಬಂದ್ಲು. ಆ ಜೋಗಿ ಹತ್ರ ಹೇಳ್ತಾನೆ, ನೀನು ಎಷ್ಟೇ ಹೇಳಿದ್ರೂ ಇದನ್ನ ಕೊಟ್ಟು ನಾನು ತಗೋತೀನಿ, ನೀನು ಎಷ್ಟೇ ಕಾಸು ಚಿನ್ನ ಏನು ಕೇಳಿದ್ರೂ ನಾನು ಕೊಟ್ಟು ಈ ಕೇಂದ್ರನ ತಗೋತೀನಿ, ನನಗೆ ಕೊಡು ಅಂತ. ಸರಿ, ಜೋಗಿಗೆ ಏನಂದರೆ ಈ ಪರ್ಟಿಕ್ಯುಲರ್ ವಾದ್ಯ ಅಷ್ಟು ಇಂಪಾರ್ಟೆಂಟ್ ಇರಲ್ಲ, ಯಾಕಂದರೆ ಈ ಥರ ವಾದ್ಯನ ಅವನು ಇನ್ನೂ ಬ್ಯಾಂಬೂ ಟ್ರೀಯಿಂದ ಮಾಡ್ಕೋಬೋದು ಅಂತ ಆ ಕೊನೆ ತಮ್ಮನಿಗೆ ಮಾರ್ಬಿಟ್ಟು ಹೋಗ್ತಾನೆ. ಸೊ ಈ ವಾದ್ಯನ ಅವನು ಸೇಫಾಗಿ ಇಟ್ಕೊಂಡಿರ್ತಾನೆ ಅವನ ಕೊನೆ ತಮ್ಮ. ಒಂದಿನ ಏನಾಗತ್ತೆ ಅಂದರೆ ಅವ್ರ ತಮ್ಮ ಕೆಲಸಕ್ಕೆ ಅಂತ ಈಚೆ ಹೋಗ್ಬಿಟ್ಟು ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನ ಮನೆಗೆ ಬಂದಾಗ ಅವನ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಗಲೀಜಾಗಿರುತ್ತೆ. ವಾಪಸ್ ಬಂದು ನೋಡಿದಾಗ ಫುಲ್ಲು ಕ್ಲೀನಾಗಿರುತ್ತೆ. ಮನೆ ಅಡುಗೆ ಮನೆಯಲ್ಲೂ ಯಾರೋ ಅಡುಗೆ ಮಾಡಿ ಇಟ್ಟು ಹೋಗಿರೋ ಥರ ಇರುತ್ತೆ. ಇವನಿಗೆ ಯಾವ ಥರ ಶಾಕ್ ಆಗತ್ತಂದರೆ, ಯಾಕಂದರೆ ಅವ್ನು ಇನ್ನೂ ಮದುವೆ ಆಗಿರಲ್ಲ, ಯಾರು ಈ ಥರ ಬಂದು ಮಾಡಿ ಕೊಟ್ಟು ಹೋಗಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಸೊ ಆವತ್ತು ಊಟ ಮಾಡಿ ಮಲಗ್ತಾನೆ. ಇದೇ ಥರ ಆಗ್ತಾನೆ ಇರುತ್ತೆ. ಒಂದಿನ ಏನು ಮಾಡ್ತಾನೆ, ನಾನು ಈಚೆ ಹೋದಾಗಲೇ ಯಾರೋ ಬರ್ತಿದ್ದಾರೆ, ಈಚೆ ಹೋಗೋ ಥರ ಹೋಗಿ ನಾನು ವಾಪಸ್ ಬಂದು ನೋಡ್ತೀನಿ ಯಾರು ಬರ್ತಾರೆ ಅಂತ. ಇವನು ಅದೇ ಥರ ಈಚೆ ಹೋಗ್ತಾನೆ. ಈಚೆ ಹೋಗಿ ಒಂದು ಸ್ವಲ್ಪ ಹಿಂಬಡಿಯಿಂದ ಬಂದ್ಬಿಟ್ಟು ಔಚಿಕೊಂಡು ನೋಡ್ತಾ ಇರ್ತಾನೆ. ನೋಡಿದಾಗ ಇವನು ಅಲ್ಲಿ ಕಂಡಿದ್ದ ದೃಶ್ಯ ಎಂಥದ್ದು ಅಂದರೆ, ಆ ವಾದ್ಯ ಇರುತ್ತಲ್ಲ, ಆ ವಾದ್ಯದಿಂದ ಒಂದು ಹೆಣ್ಣು ಈಚೆ ಬರ್ತಾಳೆ. ಅಂದರೆ ಅವ್ರ ತಂಗಿ ಥರನೇ ಇರುವ ಒಂದು ಸುಂದರವಾದ ಒಂದು ಹೆಣ್ಣು ಈಚೆ ಬರ್ತಾಳೆ. ಈಚೆ ಬಂದು ಇವನು ಏನೇನು ಬಿಟ್ಟೋಗಿರ್ತಾನೆ ಅದನ್ನೆಲ್ಲ ಕ್ಲೀನಾಗಿ ಗುಡಿಸಿ ಸಾರಿಸಿ ಎಲ್ಲ ಮಾಡಿ ಊಟ ಮಾಡಿ ಮಡಗ್ಬಿಟ್ಟು ಹೋಗ್ತಾಳೆ. ಸೊ ಇದನ್ನು ಕಂಡಿದ್ದವನು ಶಾಕೆ ಆಗ್ತಾನೆ. ಇದೇನು ನನ್ನ ತಂಗಿ ವಾಪಸ್ ಬಂದಿದ್ದಾಳೆ, ಅದು ಆ ವಾದ್ಯದಿಂದ ಬರ್ತಾಳೆ ಅಂದ್ಬಿಟ್ಟು. ಇದೇ ಥರ 2ನೇ ದಿನ ಆಗಬೇಕಾದ್ರೆ ಇವನು ಔಚಿಕೊಂಡು ಏನು ಮಾಡ್ತಾನೆ, ನನ್ನ ತಂಗಿ ಜೊತೆ ನಾನು ಮಾತಾಡಲೇಬೇಕು ಅಂದ್ಬಿಟ್ಟು ಅವ್ರ ತಂಗಿ ಎಲ್ಲ ಮುಗಿಸಿ ಇನ್ನೇನು ವಾದ್ಯದಲ್ಲಿ ಹೋಗ್ಬೇಕಾದ್ರೆ ಆ ವಾದ್ಯನ ಎತ್ಬಿಟ್ಟು ಸುಟ್ಬಿಡ್ತಾನೆ. ಸುಟ್ಟಿದ ತಕ್ಷಣ ಅವ್ರ ತಂಗಿ ಎಲ್ಲೂ ಹೋಗೋಕ್ಕಾಗದೆ ಮನುಷ್ಯನ ರೂಪ ತಾಳ್ಬಿಡ್ತಾಳೆ. ಸೊ ಮನುಷ್ಯನ ರೂಪ ತಾಳಿದ್ಮೇಲೆ ಆ ಕೊನೆ ತಮ್ಮ ಅವ್ರ ಅಣ್ಣಂದಿರು ಯಾರಿಗೂ ಹೇಳ್ದಾರಂಗೆ ಆ ಪರ್ಟಿಕ್ಯುಲರ್ ಮನುಷ್ಯನ ರೂಪ ತಾಳಿದ್ದ ಅವ್ರ ಕೊನೆ ತಂಗಿನ ಇವನು ತುಂಬ ಚೆನ್ನಾಗಿ ನೋಡಿಕೊಂಡು ಮದುವೆ ಎಲ್ಲ ಮಾಡಿಕೊಟ್ಟು ಕಳಿಸ್ತಾನೆ. ಇವನು ಒಂದು ಮದುವೆ ಆಗಿ ಜೀವನ ಸಾಗಿಸ್ತಾನೆ. ಸ್ಟೋರಿ ನಡೆದಿದ್ದು 1 ಅಲ್ಲ 2 ಅಲ್ಲ 3 ಅಲ್ಲ 10 ಅಲ್ಲ 100 ಅಲ್ಲ 1000 ಅಲ್ಲ, ಬರೋಬ್ಬರಿ 3,90,000 ವರ್ಷ ಹಿಂದೆ, ಅಂದರೆ ಸತ್ಯಯುಗದಲ್ಲಿ ನಡೆದಿದ್ದ ಈ ಘಟನೆ. ನಾನು ಏನಕ್ಕೆ ಕಲಿಯುಗದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ,
ಈ ಘಟನೆ ಇವತ್ತಿಗೂ ಸಾಕ್ಷಿಯಾಗಿ ಕಲಿಯುಗದಲ್ಲಿದೆ. ಅಂದರೆ ರಾಂಚಿ ಜಾರ್ಖಂಡಲ್ಲಿ ಪ್ರಾಚೀನ್ ಮುಂಡನ್ ಧರ್ಮ್ ಬಿಂದು ಸರಾಯ್ ಅನ್ನುವ ಜಾಗದಲ್ಲಿ ಇವತ್ತಿಗೂ ಈ ನೈಜ ಘಟನೆದ ಪ್ರೂಫ್ಗಳಿದೆ. ಅಂದರೆ ಮೊದಲನೇ ಅಣ್ಣಯಿಂದ 7ನೇ ತಮ್ಮವರೆಗೂ ಅವ್ರ ಗೋರಿಗಳನ್ನ ಇವಾಗಲೂ ನಟ್ಟಿದ್ದಾರೆ. ಇದೇ ಆ ಗೋರಿಗಳು. ಮತ್ತೆ ಅದೇ ಬ್ಯಾಂಬೂ ಟ್ರೀ ಅಂದರೆ ಬಿದಿರು ಮರ ಅದ್ರ ಹಿಂದೆ ಇದೆ. ಮತ್ತೆ ಇದೇ ಈ ಪರ್ಟಿಕ್ಯುಲರ್ ಬಾವಿ ಆ ಕೊನೆ ತಮ್ಮ ನೀರು ತಗೊಂಡೋಗಿದ್ದು. ಈ ಪರ್ಟಿಕ್ಯುಲರ್ ಜಾಗನೇ ಆ ಕೊನೆ ತಮ್ಮ ಮೂಳೆಗಳನ್ನ ಊತಾಕಿತ್ತು. ಇದೇ ಆ ಬ್ಯಾಂಬೂ ಟ್ರೀ. ಇವತ್ತಿಗೂ ರಾಂಚಿ ಜಾರ್ಖಂಡಲ್ಲಿ ಈ ಪರ್ಟಿಕ್ಯುಲರ್ ಪ್ರೂಫ್ ಅಂದರೆ ಈ ಸ್ಟೋರಿ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಇವತ್ತಿಗೂ ಇದೆ. ಇದೇ ಆ ಪರ್ಟಿಕ್ಯುಲರ್ ಗೋರಿ ಮೊದಲನೇ ಅಣ್ಣಯಿಂದ 7ನೇ ತಮ್ಮನವರೆಗೂ ಆ ಬಿದಿರು ಮರ ಮತ್ತು ಆ ಬಾವಿ ಇವತ್ತಿಗೂ ಈ ಭೂಮಿ ಮೇಲಿದೆ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಇನ್ಸ್ಟೆನ್ಸ್.